ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಸ್ಯಾಂಡಲ್ವುಡ್ ಅಪ್ಡೇಟ್ಸ್. ಇನ್ನೂ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಪಕ್ಕದಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ನು ಒತ್ತಿ. ಹಾಗೆ ನಮ್ಮ ಚಾನಲ್ ಹೆಚ್ಚಿನ ವೀಡಿಯೋಗಳನ್ನು ನೋಡಲು ಈಗಲೇ ನಮ್ಮ ಚಾನಲ್ಗೆ ಬೆಲ್ ಐಕಾನನ್ನು ಕೂಡ ಮರಿಲ್ಲ ಕ್ಲಿಕ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ಸುದ್ದಿ ನಿಮ್ಮ ಮುಂಚೆ ನೋಟಿಫಿಕೇಶನ್ ಬರ್ತದೆ. ನಮಸ್ಕಾರ ಸ್ನೇಹಿತರೆ, ಹೌದು, ಹೊಸದಾಗಿ ಮದುವೆ ಆಗಿದ್ದ ನಾದಿನಿಗೆ ಅಕ್ಕನ ಗಂಡ ಇಂಥ ಕೆಲಸ ಮಾಡಿದ್ದಾನೆ ಗೊತ್ತಾ? ಹೌದು ಸ್ನೇಹಿತರೆ, ಹೇಳ್ತೀವಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನನ್ನು ಮರಿದಲೇ ಕ್ಲಿಕ್ ಮಾಡಿ. ಇದು ಕಲಿಯುಗ. ಜೀವನದಲ್ಲಿ ನಾವು ಅಂದುಕೊಳ್ಳದೆ ಕೆಲವು ಘಟನೆಗಳು ನಡೆಯುತ್ತದೆ ಮತ್ತು ಈ ಘಟನೆಗಳು ನಮ್ಮ ಜೀವನವನ್ನೇ ನಾಶ ಮಾಡುತ್ತದೆ. ನಾವು ಈಗ ನಿಮಗೆ ಬೆಂಗಳೂರು ನಡೆದ ಒಂದು ಘಟನೆಯ ಬಗ್ಗೆ ಹೇಳಲು ಹೊರಟಿದ್ದೇವೆ. ನೋಡಿ ಸ್ನೇಹಿತರೆ, ಹೌದು, ಅನುಷಾ ಅನ್ನುವ ಹುಡುಗಿ ತುಂಬ ವರ್ಷಗಳಿಂದ ಸನತ್ ಅನ್ನುವ ಹುಡುಗನ್ನು ಪ್ರೀತಿ ಮಾಡಿ 1 ವರ್ಷದ ಹಿಂದೆ ಮದುವೆ ಆದರು ಮತ್ತು ಅನುಷಾ ಒಂದು ಸುಂದರವಾದ ಸಂಸಾರವನ್ನು ರೂಪಿಸಿಕೊಳ್ಳುವ ಕನಸನ್ನು ಕೂಡ ಹೊಂದಿದ್ದರು. ಆದರೆ ಆಕೆ ಜೀವನ ನಡೆಯಬಾರದ ಘಟನೆ ಒಂದು ನಡೆದು ಹೋಗಿದೆ. ಹಾಗಾದರೆ ಆಕೆ ಜೀವನ ನಡೆಯಬಾರದ ಘಟನೆ ನಡೆದಿದ್ದಾದರೂ ಏನೆಂಬುದು ಹೇಳ್ತೀವಿ. ಅದಕ್ಕೆ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ. ಹೌದು, ಅನುಷಾ ಮತ್ತು ಸನತ್ ಕೆಂಗೇರಿಯ ಹೊಸ ಮನೆ ಮಾಡಿ ಸಂಸಾರವನ್ನು ಶುರು ಮಾಡಿದರು. ಅನುಷಾ BHELನಲ್ಲಿ ಕೆಲಸ ಮಾಡ್ತಿದ್ದು ಎಂದಿನಂತೆ ಕೆಲಸ ರೆಡಿಯಾಗಿದ್ದಳು. ಆದರೆ ಆಕೆ ಎಷ್ಟು ಹೊತ್ತು ಆದರೂ ಯಾರ ಕರೆಯನ್ನು ಕೂಡ ಸ್ವೀಕರಿಸುತ್ತಿರಲಿಲ್ಲ. ಇದರಿಂದ ಗಾಬರಿಗೊಂಡ ಆಕೆಯ ಪೋಷಕರು ಇದರ ಬಗ್ಗೆ ಗಂಡ ಸನತ್ಗೆ ತಿಳಿಸಿದ್ದಾರೆ. ಗಂಡ ತಕ್ಷಣ ಮನೆಗೆ ಹೋಗಿ ನೋಡುವಾಗ ಅನುಷಾ ಶವವಾಗಿ ಬಿದ್ದಿದ್ದರು. ಇದು ನೋಡಿ ಗಾಬರಿಗೊಂಡ ತಕ್ಷಣ ಈ ವಿಷಯವನ್ನು ಪೋಷಕರಿಗೆ ತಿಳಿಸಿದ್ದಾನೆ. ಹಾಗಾದರೆ ಈ ಕೊಲೆ ಮಾಡಿದ್ದಾದರೂ ಯಾರು? ಬಿಡದಿಯಲ್ಲಿ ಅನುಷಾ ಹೆಸರಿಗೆ 30-40 ಸೈಟ್ ಇತ್ತು. ಈ ಸೈಟ್ ನಮಗೆ ಕೊಡು ಎಂದು ಅಕ್ಕ ಮತ್ತು ಭಾವ ಅನುಷಾ ಜೊತೆ ಯಾವಾಗಲೂ ಕೂಡ ಜಗಳ ಮಾಡ್ತಿದ್ದರು. ಹೀಗೆ ಆ ದಿನ ಕೂಡ ಜಗಳ ಆಗುವಾಗ ಅನುಷಾಳ ಭಾವ ಆಕೆಯನ್ನು ಉಸಿರುಗಟ್ಟಿಸಿ ಸಾಯಿಸಿದ್ದಾನೆ ಎಂದು ಹೇಳಲಾಗಿದೆ. ಒಂದು ಸೈಟ್ಗಾಗಿ ಕೊಲೆ ಆದಳು ಈ ಅನುಷಾ. ಸಂಬಂಧಿಗಳಿಗೆ ಬೆಲೆನೇ ಇಲ್ಲ ಅನ್ನೋವಾಗಿದೆ ಈ ಪ್ರಪಂಚದಲ್ಲಿ ಸ್ನೇಹಿತರೆ. ಹೌದು, ನಾದಿನಿ ಅಂತನೂ ಕಾಣದೆ ಆಕೆಯನ್ನು ಕೊಲೆ ಮಾಡಿದ್ದಾನೆ ಈ ನೀಚ ಭಾವ. ಹೌದು ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ಏನು ಅಂತ ಏನೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋಸ್ ಲೈಕ್ ಮಾಡೋದು ಮರಿಬೇಡಿ. ಈಗಲೇ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯ ತನಕ ನೋಡ್ತಾ ಇರಿ ನಮ್ಮ ಸ್ಯಾಂಡಲ್ವುಡ್ ಅಪ್ಡೇಟ್ಸ್. ನಮಸ್ಕಾರ.